ಜನಸಂಖ್ಯೆ ಎಷ್ಟಾಗಿದೆ ಅವರು ಅನ್ನೋ ಕಾರಣಕ್ಕೆ ಬೇಡವಾ ಧಾರ್ಮಿಕ ಧಕ್ಕೆ ಆಗುತ್ತೆ ಅಂತ, ಅಥವಾ ಅವರು ನಾಡಿನ ಬಗ್ಗೆ ನುಡಿಯ ಬಗ್ಗೆ ಬೇಡವಾಗಿರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಬೇಡವಾ? ಏನಕ್ಕೆ ಬೇಡ ಮೇಡಮ್? ನಮ್ಮ ಧಾರ್ಮಿಕ ಧಕ್ಕೆಗೆ ನಂಬಿಕೆ ಇದು ದ್ರೋಹ ಆಗುತ್ತೆ, ಅವರ ಧಾರ್ಮಿಕ ಇದಕ್ಕೂ ದ್ರೋಹ ಆಗುತ್ತೆ. ನೀವು ನಾಡದೇವ ಬಗ್ಗೆ ಮಾತಾಡಿರುವಂತ ಇದು ಎಲ್ಲಾ ಜನರ ಎಲ್ಲರ ಮನಸ್ಸು. 2009 ಅಲ್ಲಿ ನೀವೇ ಇದ್ರಿ ಅಧಿಕಾರದಲ್ಲಿ. ಯಡಿಯೂರಪ್ಪ ಅವರು ನೀವೆಲ್ಲ ಪ್ಲಾನ್ ಮಾಡಿದ್ದು ಉದ್ಘಾಟನೆಗೆ ಅಬ್ದುಲ್ ಕಲಾಂ ಅವ್ರನ್ನ ಕರೆಸಬೇಕು ಅಂತ. ಅವಾಗ ಧಾರ್ಮಿಕ ಧಕ್ಕೆಗೆ ನಂಬಿಕೆ ಅಂದ್ರೆ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಆಗುತ್ತೆ ಅಂತ ಅನಿಸ್ಲಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಅಬ್ದುಲ್ ಕಲಾಂ ಅವರು ವೀಣೆ ನುಡಿಸ್ತಾ ಇದ್ರು. ವೀಣೆ ನುಡಿಸಿರುವಂತದ್ದು ಸರಸ್ವತಿ ಐದಂತದಲ್ಲಿ. ಸರಸ್ವತಿಯನ್ನ ತನ್ನ ಸರಸ್ವತಿ ಇದಕ್ಕೆ ಇದ್ದಂತದ್ದು. ಬೇಕಾದಂಗಲ್ಲ ಮೇಡಮ್, ಬೇಕಾದಂಗಲ್ಲ. ಯಾರು ಈ ನಾಡಿನನ್ನು ಈ ದೇಶವನ್ನು ತಾಯಿ ನೆಲವಾಗಿ ಕರ್ಮಭೂಮಿಯಾಗಿ ತಡ್ಕೊಂತಾರೋ ಅವರೆಲ್ಲ ಒಪ್ಕೊಂತೀವಿ. ಇವರು ನಾಡ್ ನುಡಿಯನ್ನೇ ಒಪ್ಕೊಳ್ತಾ ಇರೋರು ಯಾವ ರೀತಿ ಒಪ್ಕೊಂತೀರಾ ನೋಡಿ. ಫಸ್ಟ್ ಕಾಮೆಂಟಿಗೆ ನಿಮ್ಗೆ ಟೈಮ್ ಕೊಟ್ಟೆ, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಬಾನು ಮುಷ್ತಾಕ್ ಅವರು ಮುಸ್ಲಿಂ ಧರ್ಮದವರು ಅನ್ನೋ ಕಾರಣಕ್ಕೆ ಬೇಡವೋ, ಅಥವಾ ನಾಡು ನುಡಿಯ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ಕನ್ನಡವನ್ನ ಒಪ್ಕೊಳ್ದಲ್ಲ ಇದ್ದವರು ಚಾಮುಂಡಿಯನ್ನು ಹೆಂಗ್ ಒಪ್ಕೊಳ್ತಾರೆ, ಭುವನೇಶ್ವರಿ ಬೇಡ ಅಂದವ್ರು ಇದಕ್ಕೆ ಹೆಂಗ್ ಒಪ್ಕೊಳ್ತಾರೆ?